ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವು, ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂವು, ಸಂಪಿಗೆ ಮರದಲ್ಲಿ ಸಂಪಿಗೆ ಹೂವು, ಹೀಗೆ ಆಯಾ ಗಿಡಗಳು ಆಯಾ ಹೂವು ಬಿಡುವುದು ಸೃಷ್ಟಿ ನಿಯಮ. ಆದರೆ ಒಂದೇ ಗಿಡ ಬೇರೆ ಬೇರೆ ಹೂವುಗಳನ್ನೂ ಬಿಟ್ಟರೆ ಅದು ಸೋಜಿಗ. ಅಂಥ ಒಬ್ಬ ಸೋಜಿಗದ ವ್ಯಕ್ತಿ ನಮ್ಮ ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಅವರು ಹುಟ್ಟಿದ್ದು ಲೋಕಪ್ರಜ್ಞೆಯ ಸಂತ ಕವಿ ಸರ್ವಜ್ಞನ ಮಾಸೂರಿನ ಮಣ್ಣಿನಲ್ಲಿ. ಹೆತ್ತವರು ಕೃಷಿಕರು. ರೈತರು ಒಂದೇ ಹೊಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂತೆ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರು ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಅಂಗಳದಲ್ಲಿ ವಿವಿಧ ಪ್ರಕಾರಗಳ ಬೆಳೆಗಳನ್ನು ಬೆಳೆದಿರುವ ಸಾಹಿತ್ಯ ಕೃಷಿಕ. ದೈಹಿಕ ಶಿಕ್ಷಕರಾಗಿ ದಕ್ಷ ಸೇವೆ ಸಲ್ಲಿಸಿರುವ ಜಯಪ್ಪ ಹೊನ್ನಾಳಿಯವರು ಶ್ರೇಷ್ಠ ಯೋಗಪಟುಗಳು ಹೌದು. ಆದರೆ ಅವರು ನಾಡಿಗೆಲ್ಲ ಪರಿಚಿತರಾಗಿರುವುದು ಪ್ರಭಾವಪೂರ್ಣ ಲೇಖಕರಾಗಿ, ಪ್ರತಿಭಾವಂತ ಕವಿಯಾಗಿ, ಉತ್ತಮ ಉಪನ್ಯಾಸಕರಾಗಿ, ಗಂಭೀರ ಚಿಂತಕರಾಗಿ, ಸಮರ್ಥ ಸಂಪಾದಕರಾಗಿ. ಅವರು ಸಾಹಿತ್ಯ ಸೇವೆಯ ಜೊತೆಗೆ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲೂ ಕ್ರಿಯಾಶೀಲ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಸಾಹಿತ್ಯ ಪ್ರತಿಭೆಯನ್ನು ಮತ್ತು ಸೌಜನ್ಯದ ವ್ಯಕ್ತಿತ್ವವನ್ನು ಕುರಿತು ನಾಡಿನ ಅನೇಕ ಹಿರಿಯ ವಿದ್ವಾಂಸರು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ಬಹುಮುಖ ಸಾಹಿತ್ಯ ಸೇವೆಗೆ ಮನ್ನಣೆಯಾಗಿ ಅವರಿಗೆ ದೊರೆತಿರುವ ಅಭಿನಂದನೆಗಳು, ಸನ್ಮಾನಗಳು, ಪ್ರಶಸ್ತಿಗಳು ಮತ್ತು ಸ್ಥಾನಮಾನಗಳ ಒಂದು ದೊಡ್ಡ ದಾಖಲೆಯೇ ಇದೆ. ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರ 14 ಸಾಹಿತ್ಯ ಕೃತಿಗಳು ಈಗಾಗಲೇ ಪ್ರಕಟವಾಗಿದ್ದು, ಇನ್ನೂ 5-6 ರಚನೆಗಳು ಬಿಡುಗಡೆ ಕಾದಿವೆ ಎಂದು ಕೇಳಿದ್ದೇನೆ. ಅವರ ಭಾವಗೀತೆಗಳ 9 ಧ್ವನಿಸುರುಳಿಗಳು ನಿರ್ಮಾಣಗೊಂಡಿವೆ. ರುದ್ರತನಯ, ಜಯದೇವ, ಜಯಕವಿ ಹೀಗೆ ವಿವಿಧ ಅಂಕಿತನಾಮಗಳಲ್ಲಿ ಸಾಹಿತ್ಯ ರಚಿಸಿರುವ ನಮ್ಮ ಡಾಕ್ಟರ್ ಜಯಪ್ಪ ಹೊನ್ನಾಳಿ ವಚನಕಾರರಾಗಿ, ಅಂಕಣಕಾರರಾಗಿ, ಕಥೆಗಾರರಾಗಿ, ಕವಿಯಾಗಿ, ಸಂಪಾದಕರಾಗಿ ಇದುವರೆಗೆ ಗಳಿಸಿರುವ ಅನುಭವದ ಫಲರಾಶಿಗಾಗಿ ನಾಡು ಕಾಯುತ್ತಿದೆ. ಆತ್ಮೀಯ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರ ಸಾಹಿತ್ಯ ಸೇವೆಗಾಗಿ ಅವರಿಗೆ ನನ್ನ ಮನತುಂಬಿದ ಅಭಿನಂದನೆಗಳು.